4ನೇ ತರಗತಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ, ವಿಷಯ ಕನ್ನಡ 4ನೇ ರೂಪಣಾತ್ಮಕ ಪರೀಕ್ಷೆ ಅಂದರೆ FA 4ರಲ್ಲಿ ಇದ್ದೇವೆ. ಇಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ನೋಡೋದಾದರೆ ಇದು ಅಂಕಗಳು 15 ಅಂಕಕ್ಕೆ ನಡೆಯುವಂಥದ್ದು. ಬಿಟ್ಟ ಸ್ಥಳ ತುಂಬಿರಿ. ಗೋಪಿ ಪುಟ್ಟು ಬಾವಿಯಲ್ಲಿ ಡ್ಯಾಶನನ್ನು ನೋಡಿದರು. ಡ್ಯಾಶ್ ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ. ಜನರನ್ನು ಸಲಹುವ ದಾತ ಡ್ಯಾಶ್. ಕಲಾಂರವರ ಆತ್ಮಕಥನದ ಹೆಸರು ಡ್ಯಾಶ್. ಕಾಡಿನಲ್ಲಿ ನಡೆದ ಸ್ಪರ್ಧೆ ಡ್ಯಾಶ್ ಸ್ಪರ್ಧೆ. ನೆಕ್ಸ್ಟ್ ನೋಡೋದಾದರೆ ಹಗ್ಗದ ಕೊಕ್ಕೆಯು ಇದೇನಿದೆ ಪದ್ಯ ಭಾಗವನ್ನು ಪೂರ್ಣಗೊಳಿಸುವಂಥದ್ದು. ಕೊಟ್ಟಿರುವಂಥ ಪದಗಳನ್ನು ಬಳಸಿ ಸ್ವಂತ ವಾಕ್ಯದಲ್ಲಿ ರಚಿಸುವಂಥದ್ದು. 1ನೇದು ಸಹಬಾಳ್ವೆ, 2ನೇದು ಅಚ್ಚುಮೆಚ್ಚು. ನೆಕ್ಸ್ಟ್ ಬಂದರೆ ಮಾದರಿಯಂತೆ ಈ ಕೆಳಗಿನ ಪದಗಳನ್ನು ರಚಿಸಬೇಕು. ರೈಲು ಪ್ಲಸ್ ಅನ್ನು ರೈಲನ್ನು, ಅದೇ ರೀತಿ ನಾಡು ಪ್ಲಸ್ ಅನ್ನು, ಕಾಡು ಪ್ಲಸ್ ಅನ್ನು, ಬಸ್ಸು ಪ್ಲಸ್ ಅನ್ನು, ಇವುಗಳನ್ನು ರಚಿಸುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಕೀ ಆನ್ಸರ್ ನೋಡೋದಾದರೆ ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನನ್ನು ನೋಡಿದರು. 1942 ಆಗಸ್ಟ್ 15 ಹುಬ್ಬಳ್ಳಿ ಜನತೆಗೆ ಪ್ರಮುಖವಾದ ದಿನ. ಜನರನ್ನು ಸಲಹುವಂತಹ ದಾತ ಯಾರಪ್ಪ ಅಂದರೆ ರೈತ. ಕಲಾಂರವರ ಆತ್ಮಕಥನ ಅಗ್ನಿಯ ರೆಕ್ಕೆಗಳು. ಕಾಡಿನಲ್ಲಿ ನಡೆದ ಸ್ಪರ್ಧೆ ಹಾಶು ಭಾಷಣ ಸ್ಪರ್ಧೆ. ಈ ಪದ್ಯ ಭಾಗವನ್ನು ನಾವು ಪದ್ಯವನ್ನು ನೋಡಿ ಕಂಪ್ಲೀಟ್ ಮಾಡ್ಕೋಬೇಕು. ನೆಕ್ಸ್ಟು ಕೊಟ್ಟಿರುವಂಥ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು. ಸಹಬಾಳ್ವೆ ಏನಿದೆ, ನಾವು ಬೇರೆ ಬೇರೆ ಜಾತಿ ಅಥವಾ ಜನಾಂಗದವರೊಂದಿಗೆ ಸಹಬಾಳ್ವೆ ಹಾಗೂ ಸಹಕಾರದಿಂದ ಕೂಡಿ ಬಾಳಬೇಕು. ಅಚ್ಚುಮೆಚ್ಚಿಗೆ ಬಂದರೆ ಶಾಲೆಯಲ್ಲಿ ವರ್ಷಕ್ಕೊಮ್ಮೆ ಕೈಗೊಳ್ಳುವಂತಹ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗೋದೆಂದರೆ ನನಗೆ ತುಂಬ ಅಚ್ಚುಮೆಚ್ಚು. ನೀವು ನಿಮ್ಮದೇ ಆದ ಸ್ವಂತ ವಾಕ್ಯದಲ್ಲಿ ವಾಕ್ಯವನ್ನು ರಚಿಸ್ಬೋದು, ಇದನ್ನೇ ಬರೀಬೇಕು ಅಂತೇನಿಲ್ಲ. ನಾಡು ಪ್ಲಸ್ ಅನ್ನು ನಾಡನ್ನು, ಕಾಡು ಪ್ಲಸ್ ಅನ್ನು ಕಾಡನ್ನು, ಬಸ್ಸು ಪ್ಲಸ್ ಅನ್ನು ಬಸ್ಸನ್ನು, ಮಾತು ಪ್ಲಸ್ ಅನ್ನು ಮಾತನ್ನು. ಇಷ್ಟನ್ನು ನೀವು ಬರೆದ್ರೆ ನಿಮಗೆ FA 4 ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.